ಮಾಸ್ತಿಯಮ್ಮ ಅಂತೇಳಿ ಮೂಕಾಂಬಿಕೆ ಅಮ್ಮನವ್ರು ಕಾವಲ್ ದೇವತೆ, ಕ್ಷೇತ್ರ ಕಾವಲ್ ದೇವತೆ. ಇಲ್ಲಿ ಕೊಲ್ಲೂರಿಗೆ ಬಂದವರು ಈ ದಾರಿಯಲ್ಲಿ ತಿರುಗಾಡುವವರು ಇಲ್ಲಿ ಒಂದು ಕೈ ಮುಗಿದು ಹೋಗಬೇಕು. ಹಾಗೆ ಇಲ್ಲಿ ಅಮ್ಮನಿಗೆ ಗುಡಿ ಗೋಪುರ ಏನೂ ಮಾಡಲಿಕ್ಕಿಲ್ಲ, ಹೀಗೆ ಇರಬೇಕು. ಬಂದವರು ಅವರವ್ರ ಇಷ್ಟಾರ್ಥಗಳನ್ನು ಇಲ್ಲಿ ಹೇಳ್ಕೊಂಡು ಹರಕೆ ಮಾಡ್ಕೊಂಡು ಹೋಗುವಂಥದ್ದು. ಅದೇ ರೀತಿ ಹೇಳ್ಕೊಂಡಂತೆ ಆ ಇಷ್ಟಾರ್ಥಗಳೆಲ್ಲ ಈಡೇರ್ತದೆ. ಈಡೇರಿದ ನಂತರ ಅಮ್ಮನಿಗೆ ಅವರವ್ರ ಇಚ್ಛೆ ಸೇವೆ ಕೊಡುವಂಥದ್ದು. ಇಲ್ಲಿ ವಿಶೇಷವಾಗಿ ಮದುವೆಯಾಗಿ ಮಕ್ಕಳಿಂದಿದ್ದವರು ಇಲ್ಲಿ ಬಂದು ಹರಕೆ ಮಾಡ್ಕೊಂಡು ಹೋಗಿ ಮಗು ಆದ ನಂತರ ಮಗುನ ಕರ್ಕೊಂಡು ಬಂದು ಅಮ್ಮನಿಗೊಂದು ತೊಟ್ಟಿಲು ಕೊಡುವಂಥದ್ದು, ಹಾಗೆ ಕಾಣುವಂಥದ್ದು ತೊಟ್ಟಿಲು. ಇಲ್ಲಿ ಅಮ್ಮನಿಗೆ ಗಂಟೆ ಕೊಡೋದು, ದೀಪ ಕೊಡೋದು, ಬಟ್ಟೆ ಕೊಡೋದು, ಹಣ ಹಾಕೋದು, ಅವ್ರವ್ರ ಇಚ್ಛಾನುಸಾರ ಸೇವೆ ಕೊಡ್ತಾರೆ. ಅವ್ರವ್ರ ಇಷ್ಟಾರ್ಥಗಳು ಹೇಳ್ಕೊಟ್ಟ ಪ್ರಕಾರ ಕೊಡ್ತಾರೆ. ಏನಕ್ಕೆ ಗುಡಿ ಇಲ್ಲ ಅಂತ ಇಲ್ಲಿ ಅಮ್ಮನಿಗೆ ಗುಡಿ ಗೋಪುರ ಏನು ಬೇಡ, ನಾನು ಕಾಡಲ್ಲ ಹೀಗೆ ಮೂಕಾಂಬಿಕೆ ಅಮ್ಮನವ್ರ ಕಾವಲಿಗೆ ಇರ್ತೇವೆ ಅಂತೇಳಿ ಅಮ್ಮನವರ ಅಪ್ಪಣೆ. ಹಾಗಾಗಿ ಇಲ್ಲಿ ಗುಡಿ ಗೋಪುರ ಏನು ಮಾಡಲಿಕ್ಕಿಲ್ಲ. ಮಾಡೋದಾದರೂ ಒಂದು ರಾತ್ರಿ ಬೆಳಗಾಗೋದ್ರೊಳಗೆ ಅಮ್ಮನಿಗೆ ಗುಡಿ ಗೋಪುರ ಮಾಡಬೇಕಂತೇಳಿ ಅಮ್ಮನ ಒಂದು ಆಸೆ. ಅನ್ನಪ್ರಸಾದ ಅಲ್ಲ, ಅದು ಅವರು ಹೀಗೆ ಅವರವ್ರ ಇಚ್ಛೆ ಹೇಳ್ಕೊಳ್ತಾರೆ. ಇಲ್ಲಿ ಅಮ್ಮನಿಗೆ ಪಾಯಸ ಸೇವೆ ಅಂತೇಳಿ ಅವರೇ ಮಾಡಿ ಇಲ್ಲಿ ಅಮ್ಮನಿಗೆ ಎಡೆ ಇಟ್ಟು ಇಲ್ಲಿ ಹಂಚಿ ಹೋಗ್ತಾರೆ. ಇಲ್ಲಿ ಮಾಸ್ತಿ ಅಮ್ಮನೇ ಮುಖ್ಯ. ಅಮ್ಮನ ಪರಿವಾರವಾಗಿ 77 ಪರಿವಾರ ದೇವತೆಗಳಿದ್ದಾರೆ ಇಲ್ಲಿ. ತನಕ ಓಪನ್ ಇರುತ್ತೆ ಇದು ಓಪನ್ ಅಂದರೆ ಹೀಗೆ ಇರ್ತದೆ. ನಾವು ಬೆಳಗ್ಗೆ ಬಂದರೆ ಸಂಜೆ 6 ಗಂಟೆ ತನಕ ಇರ್ತೇವೆ. ಸಂಜೆ 6 ಗಂಟೆ ತನಕ ನಾವು ಯಾರು ಇರುವುದಿಲ್ಲ. ಹಾಗೆ ಹರಕೆನ ಇಲ್ಲೇ ಬಂದು ಕಟ್ಕೋಬೇಕಾ ಅಥವಾ ಮನೇಲಿ ಕಟ್ಟಿದ್ರೆ ನಡೆಯುತ್ತಾ ಅಂತ? ಅಂದರೆ ಈ ಸ್ಥಳ ಶಕ್ತಿ ಅಂತೇಳಿ ಇರ್ತದಲ್ಲ, ಅದು ಇಲ್ಲಿಗೆ ಬಂದು ಹೇಳ್ಕೊಂಡು ಹೋದ್ರೆ ಅಮ್ಮನಿಗೆ ಆ ಬೇಡಿಕೆ ಸಲ್ತದೆ ಅಂತೇಳಿ. ಹಾಗಾಗಿ ಇಲ್ಲೇ ಬಂದು ಹೇಳ್ಕೊಂಡು ಹೋಗೋದು ಉತ್ತಮ. ದೇವರಂದರೆ ಎಲ್ಲ ಕಡೆ ಇರ್ತಾರೆ, ಆದರೆ ಸ್ಥಳ ಶಕ್ತಿ ಅಂತೇಳಿ ಇರ್ತದೆ. ಆಯಾ ಸ್ಥಳದಲ್ಲಿ ಆಯಾ ಇದ್ರನ್ನು ಹೇಳ್ಕೊಳ್ಬೇಕಂತ. ಮರದ ದೇವತೆಗಳಿದ್ದಾವೆ, ಅದೆಲ್ಲ ಯಾರು ಇಲ್ಲ. ಇಲ್ಲಿ ಅಂದರೆ ಗೊಂಬೆ ಸೇವೆ ಅಂತೇಳಿ ಕೊಡ್ತಾರೆ ಇಲ್ಲಿ ಅಮ್ಮನಿಗೆ. ಹಾಗೆ ಕೊಡುವಂಥ ಮರದ್ದು ಹಾಳಾಗ್ತಾ ಇರ್ತದೆ, ಹೀಗೆ ಬರ್ತಾ ಇರ್ತದೆ. ಹಾಳಾದನ್ನು ನಾವು ಬನ್ನಿ ಹಾಕೋದು. ಹೂ ಪ್ರಸಾದ ಏನಾದ್ರು ಇರುತ್ತೆ ಇಲ್ಲಿ? ಹೌದೌದು, ಅಮ್ಮನ ತಾಲೂಕಲ್ಲಿ ಇರುವಂಥ ಹೂಗನ್ನ ಪ್ರಸಾದ ಅಂತೇಳಿ ಬಂದು ಭಕ್ತಾದಿಗಳಿಗೆ ಹಂಚುತ್ತೇವೆ.